ಹಣ ಕೊಡುವ ಯುವಕರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಲಕ್ಷ ಹಣವನ್ನ ಯುವತಿ ಪೀಕಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಮೂರು ಹೆಸರಿಟ್ಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದ ಐಶ್ವರ್ಯ ಅನ್ನುವ ಆಕೆ ಪ್ರೀತಿ ಮದುವೆ ಅಂತೆಲ್ಲ ನಾಟಕ ಆಡಿ ದುಡ್ಡು ಪೀಕಿದ್ದಾಳೆ. ಸದ್ಯ ವಂಚನೆಗೊಳಗಾದ ಯುವಕನ ಕುಟುಂಬಸ್ಥರು ಐಶ್ವರ್ಯನ್ನ ಹಿಡಿದು ನಡು ರಸ್ತೆಯಲ್ಲೇ ಥಳಿಸಿದ್ದಾರೆ. ಸಂಜು ದೊಡ್ಡಮನಿ ಮತ್ತು ಗುರು ವಂಕಟ್ಗೆ ಯುವತಿ ವಂಚನೆ ಮಾಡಿದ್ದು, ಈಗಾಗಲೇ ಮದುವೆಯಾಗಿ ಮಗು ಇದ್ರೂ ಸಹ ಯುವಕರ ಜೊತೆ ಐಶ್ವರ್ಯ ಡೇಟಿಂಗ್ ಮಾಡ್ತಿದ್ಲು. ಇನ್ನು ಗುರು ವಕ್ಕಂದ್ ಬಳಿ 7 ಲಕ್ಷ ಪಡೆದು ಐಶ್ವರ್ಯ ವಂಚಿಸಿದ್ಲು. ಆದರೆ ಗುರು ವಕ್ಕಂದ್ ಐಶ್ವರ್ಯಲೇ ಬೇಕು ಅಂತ ವಿಷ ಸೇವಿಸಿದ್ದ. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈ ವೇಳೆ ಆತನನ್ನು ನೋಡಲು ಬಂದ ಐಶ್ವರ್ಯಗೆ ಗುರು ವಕ್ಕಂದ್ ಕುಟುಂಬಸ್ಥರು ಥಳಿಸಿದ್ದಾರೆ. 6 ತಿಂಗಳಿಗೆ ರೊಕ್ಕ ಕೊಡ್ತೇನಂತ ಹೇಳಿಲ್ಲ ಸರ್. ಒಳ್ಳೆ ಬಡ್ಡಿಗಳು ಅವರು ನಾವು ಇದು ಮಾಡ್ತೇನಂತ ಹೇಳ ಅವ್ನ ರೊಕ್ಕ ಹೊಳ್ಳಿ ಕೊಟ್ಟಿಲ್ಲ. ಆಕೆಗೆ ಒಂದರಲ್ಲ 4-5 ಮಂದಿ ಮದುವೆ ಆಗೈತಿ ಆಲ್ರೆಡಿ. ಈಗ ಮದುವೆ ಆಗುವಾಗ ಒಂದು ಇದಾಗೈತಂತ ಹೇಳಿದ್ರೆ ಡೈವರ್ಸ್ ಆಗೈತಂತ ಹೇಳಿದ್ರೆ ಆಯಿತು. ಒಂದು ಮಗು ಐತಿ, ಅದನ್ನೂ ಒಪ್ಕೊಂಡ್ರೆ ನಾನು ಮಗುನೂ ಇರಲಿ, ಅದು ನಮ್ಮ ಮಗುನ ಮೊಮ್ಮಗಳಂತ ತಿಳ್ಕೊತಾನೆ, ಮದುವೆ ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿದ್ದೆ ರೀ. ಮಾಡಿದಂದ್ರೆ ಸಂಜೆಗೆ ನಾನು ಬರಂಗಿಲ್ಲ ಅಂತ ಹೇಳಿಬಿಟ್ರಿ. ಆಕೆ ಸಂಬಂಧ ತೊಗೊಂಡ್ರಿ, ರೊಕ್ಕದ ಸಂಬಂಧ ರೊಕ್ಕ ಎಲ್ಲಿ ಬೇಕಾದಲ್ಲೇ ಇಸು ಕೊಟ್ಬಿಟ್ಟಾನ್ರಿ. ಅದು ಅವ್ನ ಟೆನ್ಷನ್ ಮನ್ಯಾಗೂ ಹೇಳೋಕ್ಕಾಗಲ್ದು, ಆಕಿನ ಬಿಡೋಕ್ಕೂ ಆಗಲ್ದು. ಆ ಟೆನ್ಷನ್ಗೆ ನಿನ್ನೆ ತೊಗೊಂಡ್ಬಿಟ್ಟಾನ್ರಿ. ಆಕೆ ನನಗೆ ಅವ್ನು ಇಸ ತೊಗೊಂಡಿದ್ದು ನನಗೆ ಹಚ್ಚಲ್ರಿ. ನಂಗೆ ಒಟ್ಟ ಗೊತ್ತೂ ಇಲ್ರಿ. ಅದು ನಾನು ಕೆಲ್ಸಕ್ಕೆ ಹೋಗ್ಯಾನಂತ ಮಾಡೇನಿ. ಅವ ಈಸ ತೊಗೊಂಡು ಆಕೆಗೆ ಫೋನ್ ಹಚ್ಚಾನ್ರಿ. ಆಕೆ ನನಗೆ ಫೋನ್ ಹಚ್ಚಾರಿ. 6 ಲಕ್ಷ ಕೊಟ್ಟಂಗೆ 4 ಲಕ್ಷದ ಬಾಂಡ್ ಬರ್ ಕೊಟ್ಟಾಡ್ರಿ, ಚೆಕ್ ಕೊಟ್ಟಾಡ್ರಿ. ಬೆಂಗಳೂರಲ್ಲಿ ಹಿಂದಿ ಭಾಷಿಕರ ದರ್ಬಾರ್ ಹೆಚ್ಚಾಗಿದೆ. ಕಟಿಂಗ್ ಶಾಪ್ನಲ್ಲಿ ಮಹಿಳಾ ಸಿಬ್ಬಂದಿ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ದರ್ಪ ತೋರಿದ್ದಾರೆ. ಗ್ರಾಹಕನಿಗೆ ಬಾಯಿಗೆ ಬಂದಂತೆ ಬೈದು ನಿಂದಿಸಿದ್ದಾರೆ. ವರ್ತೂರಿನ ಮಧುರಾ ನಗರದಲ್ಲಿ ಘಟನೆ ನಡೆದಿದೆ. ಕಟಿಂಗ್ ಶಾಪ್ನಲ್ಲಿ 2 ಕೆಲಸಗಾರರು ಹಿಂದಿಯವರಾಗಿದ್ದ ಕಾರಣ ಯಾರಾದರೂ ಕನ್ನಡದವರು ಇದ್ರೆ ಹೇಳಿ ಅಂದಿದ್ದಕ್ಕೆ ಅಲ್ಲಿಯೇ ಕೆಲಸ ಮಾಡೋ ಮಹಿಳೆ ಯುವಕನ ಮೇಲೆ ದರ್ಪ ತೋರಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ನಾಳೆ ತೋರಿಸ್ತೀನಿ ಕನ್ನಡದವ್ರು ಗೊತ್ತೇನು ಅಂತ, ಕನ್ನಡದವ್ರು ಗೊತ್ತೇನು ಅಂತ ನಾಳೆ ತೋರಿಸ್ತೀನಿ. ಕನ್ನಡ ಬೋಲ ಬೆಂಗಳೂರೇ ಮಾತಾಡೋದು. ಏನ್ ಮಾತಾಡು ಕನ್ನಡ ಮಾತಾಡು ಮೊದ್ಲು ಕರೆಕ್ಟಾಗಿ ಮಾತಾಡು. ಹಿಂದಿ ಡಾಗ್ ನಿಂಗೆ ನಾಳೆ ತೋರಿಸ್ತೀನಿ ಏನು ಅಂತ, ಕನ್ನಡದವ್ರು ಗೊತ್ತೇನು ಅಂತ ತೋರಿಸ್ತೀನಿ ನಿಂಗೆ. ಕನ್ನಡ ಏನಕ್ಕೆ ಮಾಡ್ಬಾರ್ದು ಗುರು, ಏನಕ್ಕೆ ಮಾಡ್ಬಾರ್ದು ವಿಡಿಯೋ ಏನಕ್ಕೆ ಮಾಡ್ಬಾರ್ದು? ನೀನಿಲ್ಲ ಅನ್ನ ತಿಂತಿರ್ತಾನೆ, ಏನಕ್ಕೆ ವಿಡಿಯೋ ಮಾಡ್ಬಾರ್ದು? ಇದು ವರ್ತೂರ್ ಮಧುರಾ ನಗರದಲ್ಲಿ ನಾನಿವಾಗ ಟ್ರಿಮ್ ಮಾಡ್ಸೋಣ ಅಂತ ಹೋಗಿದೆ. ಅಲ್ಲಿ ಇಬ್ರಾಳು ಹಿಂದಿಯವರೇ ಇದ್ರು. ನಾನೇನೋ ಹೇಳಿದ್ರೆ ಅವರು ಕಟಿಂಗ್ ಮಾಡೋರ್ ಪಾಪ ಏನು ಮಾತಾಡಿಲ್ಲ, ಇರೋದು ಹೇಳ್ಬೇಕು. ನಾನು ಸುಮ್ನೆ ಅವ್ರ ಮೇಲೆ ಅಪವಾದ ಹೊಸದಲ್ಲ. ಕಟಿಂಗ್ ಮಾಡಕ್ ನನಗೆ ಟ್ರಿಮ್ ಮಾಡ್ತಿದ್ರಲ್ಲ, ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಅವ್ರು ಅದಕ್ಕೆ ನಾನು ಕನ್ನಡ ಬರೋರ್ನ ಯಾರು ಕರೀರಿ ಅಂತ ನಾನು ಕರೆದಿದ್ಕೆ ಅಲ್ಲೊಬ್ರು ಲೇಡೀಸ್ ಕೂತಿದ್ರು. ಅವರು ಹಿಂದಿಯವರೇ, ಬೇರೆ ಕಡೆಯಿಂದ ಬಂದಿಲ್ಲಿ ಕೆಲಸ ಮಾಡ್ತವ್ರೆ. ಬಂದು ಏಕಾಏಕಿಯಾಗಿ ನಾನು ವಿಡಿಯೋ ಮಾಡ್ತಿದ್ ನನ್ನ ಫೋನ್ ಎಲ್ಲ ಕಿತ್ಕೊಂಡು ಕೆಳಗಡೆ ನನ್ನ ಫೋನ್ ಡಿಸ್ಪ್ಲೇ ಎಲ್ಲ ಹೊಡೆದೋಗೈತೆ. ಹಾಸನದಲ್ಲಿ ಜೆಸಿಬಿ ಘರ್ಜನೆ ಮಾಡಿದೆ. ಹಾಸನ ನಗರದ ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಒತ್ತುವರಿ ಮಾಡಲಾಗಿದ್ದ ಜಾಗವನ್ನ ಮಹಾನಗರ ಪಾಲಿಕೆ ವತಿಯಿಂದ ತೆರವು ಮಾಡಲಾಗಿದೆ. ಮಾರ್ಕೆಟ್ನಲ್ಲಿ ಅಂಗಡಿಗಳ ಮುಂಭಾಗದ ಹೆಚ್ಚುವರಿ ಜಾಗವನ್ನ ಅಂಗಡಿ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದು ಮಾರ್ಕೆಟ್ನಲ್ಲಿ ಓಡಾಡುವವರಿಗೆ ತೊಂದರೆ ಆಗ್ತಾ ಇತ್ತು. ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ ತೆರವು ಮಾಡಿದ್ದಾರೆ. ಈಗಾಗಲೇ ಮಾಲೀಕರಿಗೆ ನೋಟಿಸ್ ನೀಡಿ ಗಡುವು ಕೊಡಲಾಗಿತ್ತು. ಆದರೂ ತೆರವು ಮಾಡದ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ಈಗ ಮಾಡಲಾಗಿದೆ. ಚಾಮರಾಜನಗರದಲ್ಲಿರುವ ಅಂತರಗಂಗೆ ಜಲಾಶಯಕ್ಕೆ ಒಳಚರಂಡಿ ನೀರು ಸೇರ್ತಾ ಇದ್ದು ಪವಿತ್ರ ಅಂತರಗಂಗೆ ನೀರು ಕಲುಷಿತವಾಗಿದೆ. ಮಾದಪ್ಪನ ಬೆಟ್ಟಕ್ಕೆ ಬರುವ ಭಕ್ತರು ಅಂತರಗಂಗೆಯಲ್ಲಿ ನಿತ್ಯ ಮಿಂದೆ ಹೇಳ್ತಾರೆ. ಆದರೆ ಈಗ ಒಳಚರಂಡಿ ನೀರು ಅಂತರಗಂಗೆಗೆ ಸೇರ್ತಾ ಇದ್ದು ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಅಂತರಗಂಗೆಯಲ್ಲಿ ಸ್ನಾನ ಮಾಡಲು ಬರುವ ಭಕ್ತರಿಗೆ ರೋಗ ರುಜಿನ ಬರುವ ಆತಂಕ ಶುರುವಾಗಿದೆ. ಬಾತ್ರೂಮ್ ನೀರೆಲ್ಲನೂ ಫುಲ್ಲು ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಸ್ನಾನ ಮಾಡ್ತಾವ್ರೆ. ಆದರೆ ಇವ್ರು ಬುಟ್ಟಿನ ನೀರು, ಇದು ಬಾತ್ರೂಮ್ ನೀರು. ಆದರೆ ದೇವಸ್ಥಾನದವ್ರು ಏನು ಕ್ರಮ ತಗೋತಾ ಇಲ್ಲ. ಅದರಿಂದ ಈಗ ದೇವಸ್ಥಾನದವ್ರಿಗೆ ಕ್ರಮ ತಗೋವಂಗೆ ರೆಡಿ ಮಾಡಿ. ಇಲ್ಲಿ ಕಲ್ಯಾಣಿಗೆ ಅದೇ ನೀರು ಹೋಯ್ತಾ ಇರೋದು. ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇರೋದು ಇಲ್ಲಿ. ಆದರೆ ಯಾರಿಗಾರ ಕಾಯಿಲೆ ಸ್ಟಾರ್ಟ್ ಆಗೋದ್ರೆ ಮುಗೀತು. ಮಂಗಳೂರಲ್ಲಿ ನೇಮೋತ್ಸವದ ವೇಳೆ ದೈವದ ಉಯ್ಯಾಲೆ ತನ್ನಿಂದ ತಾನೇ ತೂಗಿದೆ. ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿರುವ ಕುಡುಂಬೂರು ನಡುಗಿರಿ ದೈವಸ್ಥಾನದಲ್ಲಿ ಘಟನೆ ನಡೆದಿದೆ. ದೈವ ಪವಾಡಕ್ಕೆ ಭಕ್ತರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಪಿಲಿಚಂಡಿ ನೇಮೋತ್ಸವದ ವೇಳೆ ದೈವದ ಉಯ್ಯಾಲೆ ಭಾರೀ ಸದ್ದಿನೊಂದಿಗೆ ತನ್ನಿಂದ ತಾನೇ ತೂಗಿದೆ. ಹೊಳ್ಳರ ಚಾವಡಿಯ ತೂಗುಯ್ಯಾಲೆಯಲ್ಲಿ ಪವಾಡದ ವಿಡಿಯೋ ವೈರಲ್ ಆಗಿದೆ.
ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಕುರಿತಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದೆ. ಇನ್ನು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಬಾರಿ 7,10,363 ವಿದ್ಯಾರ್ಥಿಗಳು 7,10,363 ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಪರೀಕ್ಷೆ ಬರೀತಾ ಇದ್ದಾರೆ. ಇನ್ನು 9,02,889 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ. ಒಟ್ಟು 1,217 ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆದರೆ 2,871 ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಬಾರಿ ಕೂಡ ಎಲ್ಲಾ ಪರೀಕ್ಷಾ ಕೇಂದ್ರದಲ್ಲೂ ವೆಬ್ಕಾಸ್ಟಿಂಗ್ ಇರುತ್ತೆ. ಮಕ್ಕಳಿಗೆ ನೀರು ಸೇರಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತೆ. ಮಕ್ಕಳಿಗೆ ಪ್ರಯಾಣ ಮಾಡಲು ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಏಪ್ರಿಲ್ 7ಕ್ಕೆ ಪ್ರಕಟವಾಗುವ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಕೂಡ ಏಪ್ರಿಲ್ 24ಕ್ಕೆ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಎರಡನೇ PUC ಸೆಕೆಂಡ್ ಇಯರ್ PUC 28ರಿಂದ 17 ಅಂದರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ರವರೆಗೂ ಫಸ್ಟ್ ಎಕ್ಸಾಮು ನಡೀತದೆ. ಮತ್ತು SSLCನೂ ಕೂಡ ಇನ್ನು ಒಂದು ತಿಂಗಳು ಎಕ್ಸಾಕ್ಟ್ಲಿ 18ರಿಂದ ಮಾರ್ಚ್ 18ರಿಂದ ಸೆಕೆಂಡ್ ಏಪ್ರಿಲ್ ಅಲ್ಲಿವರೆಗೂ ಕೂಡ ನಡೀತದೆ. ಟೈಮಿಂಗ್ ಕೂಡ ಎಲ್ಲ ಇದೆ. 7,10,000 PUCಯಲ್ಲಿ ಚಿಲ್ಡ್ರೆ ಮತ್ತು 9 ಲಕ್ಷದ ಚಿಲ್ಡ್ರೆ SSLCಯಲ್ಲಿ ಮತ್ತು ಎಷ್ಟು ಕೇಂದ್ರಗಳು ಕೂಡ ಅದರಲ್ಲಿ ನಾವು ಹಾಕಿದ್ದೀವಿ. ಪರೀಕ್ಷಾ ನಡೀತಕ್ಕಂಥ ಕೇಂದ್ರಗಳು 1,217 PUC, 2,871 SSLCಯಲ್ಲಿ ನಡೀತದೆ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಜಾಹೀರಾತು ಕೇಸ್ ಸಂಬಂಧ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಹುಲ್ ಗಾಂಧಿ ವಿರುದ್ಧ ಹಾಕಿದ ಖಾಸಗಿ ದೂರನ್ನು ಹೈಕೋರ್ಟ್ ರದ್ದುಪಡಿಸಿದೆ. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರಿಂದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತನ್ನ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ರು. ಇದೇ ವಿಚಾರವಾಗಿ ಬಿಜೆಪಿ ಪರವಾಗಿ ಕೇಶವ್ ಪ್ರಸಾದ್ ಖಾಸಗಿ ದೂರು ದಾಖಲಿಸಿದ್ರು. ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ಖಾಸಗಿ ದೂರನ್ನು ರದ್ದುಗೊಳಿಸಿದೆ. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ವಿಚಾರದ ಬಗ್ಗೆ ಮಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಅವರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅವರ ಹಣದಲ್ಲಿ ಅವರು ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್, ಕೆಎನ್ ರಾಜಣ್ಣ, ಶಾಸಕ ಶಿವಗಂಗಾ ಬಸವರಾಜ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪುತ್ರಿ ರಶ್ಮಿ ರಾಜಣ್ಣ ರಾಜಕೀಯಕ್ಕೆ ಎಂಟ್ರಿ ವಿಚಾರದ ಬಗ್ಗೆ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಬಂದರೆ ಮಗಳನ್ನೇ ನಿಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ರೈತ ಸಂಘಟನೆಗಳು, ರೈತ ಮುಖಂಡರು ಭಾಗಿಯಾಗಿದ್ದಾರೆ. ಕೋಗಿಲೆ ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದವರ ಗುಡಿಸಲು ತೆರವು ಮಾಡಲಾಗಿತ್ತು. ಅಲ್ಲಿ ನಿರಾಶ್ರಿತರಾದವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಅಲ್ಲಿ ಯಾರು ಕೂಡ ಮನೆ ಪಡೆಯೋದಕ್ಕೆ ಅರ್ಹರಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. HC ಮಹದೇವಪ್ಪ ದಲಿತ ಸಿಎಂ ಹೇಳಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಸಚಿವ ಮಹದೇವಪ್ಪ ಅವರ ಅಭಿಪ್ರಾಯ ಹೇಳಿದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸುವ ಸಾಮರ್ಥ್ಯ ಮಹದೇವಪ್ಪನವರಿಗಿದ್ದು ಅದಕ್ಕೆ ಅವರು ಹೇಳಿದ್ದಾರೆ ಅಂತ ಹೇಳಿದರು. ಚಿತ್ತೂರಿನಲ್ಲಿ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ವಿದ್ಯಾರ್ಥಿನಿಯರ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಆಗಮಿಸಿ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ಕಾಲೇಜು ಪ್ರಾಂಶುಪಾಲೆ ವೇದಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದು, ಶಾಸಕರು ಬಳಸಿದ ಭಾಷೆ ಬಗ್ಗೆ ಅಸಮಾಧಾನ ಇದೆ. ಶಾಸಕರು ಆ ರೀತಿಯಲ್ಲಿ ಬೈದದ್ದು ಸರಿಯಲ್ಲ. ಆದಷ್ಟು ಬೇಗ ಹೊಸ ಕಾಲೇಜು ಕಟ್ಟಡ ಪೂರ್ಣಗೊಳಿಸಿದ್ರೆ ವಿದ್ಯಾರ್ಥಿಗಳು ಹೊಸ ಕಟ್ಟಡಕ್ಕೆ ಹೋಗಬಹುದು ಅಂತ ಹೇಳಿದ್ದಾರೆ. ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ ಫುಟ್ಬಾಲ್ ಆಟಗಾರನನ್ನ ಬಂಧನ ಮಾಡಲಾಗಿದೆ. ದಕ್ಷಿಣ ಆಫ್ರಿಕಾ ಮೂಲದ ಫುಟ್ಬಾಲ್ ಆಟಗಾರ ಕೊರ್ಲಿ ಡೆನಿಯಲ್ ಬಂಧನ ಮಾಡಲಾಗಿದೆ. ಬಂಧಿತನಿಂದ 4.48 ಲಕ್ಷ ಮೌಲ್ಯದ 56 ಗ್ರಾಂ MDMA ಕ್ರಿಸ್ಟಲ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಲೇಸ್ ಹಾಗೂ ಕಿಟ್ ಕ್ಯಾಟ್ ಚಾಕೊಲೇಟ್ಗಳಲ್ಲಿ ಹೈಡ್ರೋ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಇಬ್ಬರನ್ನ ಅಮೃತಹಳ್ಳಿ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಬಂಧಿತರಿಂದ 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ರಸ್ತೆ ನಿರ್ಮಾಣಕ್ಕಾಗಿ 7 ಕೋಟಿ ರೂಪಾಯಿ ಮಂಜೂರಾಗಿತ್ತು. 2025ರ ಜೂನ್ನಲ್ಲಿ 1 ಕಿಲೋಮೀಟರ್ ಉದ್ದದ ರಸ್ತೆ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ. ಆದರೆ ಈವರೆಗೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಗ್ರಾಮದಲ್ಲಿ ಇದ್ದು ನಾವು ಏನು ಮಾಡಿದ್ದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮ್ಗೆ ಅನಾರೋಗ್ಯ ಸೃಷ್ಟಿಯಾಗ್ತಾ ಇದೆ. ಈ ರಸ್ತೆಯನ್ನು ಇದೇ ರೀತಿ ಇದ್ದರೆ ಶಾಲೆಯ ಮಕ್ಕಳು ಪೇರೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮಾತು. ಏನು ನರಸಾಪುರ ಗ್ರಾಮದಲ್ಲಿ ಯಾರು ಕೇಳೋರಿಲ್ವಾ, ಮಾತಾಡೋರಿಲ್ವಾ ಇದ್ರ ಬಗ್ಗೆ ಅನ್ನೋ ಒಂದು ವಿಚಾರದಿಂದ ತುಂಬ ಬೇಸರ ಆಗಿದೆ. ಹಂಗಾಗಿ ಗ್ರಾಮಸ್ಥರೆಲ್ಲ ಒಂದಾಗಿದ್ದೀವಿ. ನೆಕ್ಸ್ಟು ಅವ್ರು ಹೇಳಿದ ಗಡುವಲ್ಲಿ ನಮಗೇನೋ ಈ ರಸ್ತೆ ಮಾಡ್ಕೊಳ್ಳಿದ್ದ ಪಕ್ಷದಲ್ಲಿ ಊರಿನವ್ರು ಜನ ಎಲ್ಲ ಸೇರಿ, ಹೋಬ್ಳಿ ಜನ ಎಲ್ಲ ಸೇರಿ ರಸ್ತೆ ತಡೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ,
ಪ್ರತಿ ರೋಡಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ.